ಮಾದೇವಣ್ಣವ್ರಿಗೆ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶಣ್ಣವರು, ಯುವರಾಜಣ್ಣವರು ಬಂದಿದ್ದಾರೆ. ಅದೇ ರೀತಿ ಕಣ್ಣೆಂಬಲ್ಲಿ ಸೀನಣ್ಣವರು, ಎಲ್ಲ ನಮ್ಮ ಮುಖಂಡರು, DCC ಬ್ಯಾಂಕ್ನ ರಂಗಾಚಾರ್ಯಾಗಿ, ರಾಜಣ್ಣನಾಗಿ, ನಮ್ಮ ನಾಯಕರಾಗಿರ್ತಕ್ಕಂಥ SN ನಾಡಸಮ್ಮಣ್ಣವರ ಬಗ್ಗೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆಗೆ ತಾವೆಲ್ಲ ಕ್ಷಮೆ ಯಾಚನೆ ಮಾಡಬೇಕು ಅಂತೇಳಿ ಅವರು ಒತ್ತಾಯನ ಮಾಡಿದ್ದಾರೆ. ಇಲ್ಲಿ ಕ್ಷಮೆ ಯಾಚನೆ ಮಾಡುವಂತಹ ಅನಿವಾರ್ಯ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಸ್ ಮುನ್ಸ್ವಾಮಿ ಅವರು ಏನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ. ಸತ್ಯ ಮಾತಾಡಿರೋದು ನಿಜ. ಯಾವುದೇ ಕಾರಣಕ್ಕೂ ಸಹ ನಾವು ಕ್ಷಮೆ ಯಾಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಅವರು ಬಂದಾಗಲೆಲ್ಲ ಬಂಗಾರಪೇಟೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಅವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಕ್ಷಮೆ ಯಾಕೆ ಯಾಚನೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಇಲ್ಲಿ. ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿಯಾಗಿದ್ದು ತಪ್ಪು ಮಾಡಿಲ್ಲ. ನಮ್ಮ ನಾಯಕರ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು, ಸ್ಪಷ್ಟೀಕರಣ ಕೊಡುವಂಥದ್ದು, ಒಬ್ಬ ಪಕ್ಷದ ವಕ್ತಾರನಾಗಿ TAPMSನ ಉಪಾಧ್ಯಕ್ಷರಾಗಿ ಅದು ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಕೂಡ. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಷಮೆ ಯಾಚನೆಯನ್ನು ಮಾಡೋದಿಲ್ಲ. ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ನಾಯಕರುಗಳು ನಡೆಸ್ಕೊಡ್ತಾರೆ. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಣ್ಣಾದೊರೆಯವರು ಈ ಒಂದು ರಸ್ತೆ ಅಗಲೀಕರಣದ ಬಗ್ಗೆ ಅವರು ಒಂದು ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಡಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಹರೀಶ್ ಅವ್ರ ಬಗ್ಗೆ ಕೆಲವರು ಹೆಸರು ಹೇಳ್ತಾರೆ. ಅವನಾರ ವೀರೇಶ್ ಅಂತ ಅವನ ಹೆಸರು, ಅವ್ರ ಊರೇ, ಅವ್ನ ಮಗನೇ ನೋಡಿಲ್ಲ ನಾನು. ದೇಶಹಳ್ಳಿ ಶ್ರೀನಿವಾಸ್ ಅವ್ರು ನಮ್ಮ ವಕ್ತಾರೆ, ನಾವು ನಮ್ಮ ಮಾತನಾಡ್ತಾರೆ. ಇವ್ರು ಹೇಳ್ತಾರೆ SN ರಿಪ್ಲೈ ಮಾಡಲಿ, ನೀವು ಯಾಕೆ ಮಾತಾಡ್ತೀರಿ ಹಂಗಾದ್ರೆ? ಹರೀಶ್ ಒಬ್ಬನೇ ಅಲ್ಲ, ಹರೀಶ್ ಹಿಂದೆ ನಾವೆಲ್ಲ ಇದ್ದೀವಿ. ಹರೀಶ್ ಬೆಂಬಲಿಗರು ನಾವು ಕೂಡ ಇದ್ದೀವಿ. ಅವ್ನು ಮಾತನಾಡ್ತಾ ಇರ್ತಕ್ಕಂಥ, ಹರೀಶ್ ಮಾತಾಡ್ತಕ್ಕಂಥ ಕರೆಕ್ಟ್ ಆಗಿದೆ. ನೀವೆಲ್ಲ ಹೋರಾಟ ಮಾಡೋದು ನಿಮ್ಮ ಮೇಲೆ ನಾವು ಹೋರಾಟ ಮಾಡಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು 4 ಜನ ಇಟ್ಕೊಂಡ್ಬಿಟ್ಟು ಗಾಳಿನಲ್ಲಿ ಗುಂಡಾರಿಸೋದು, ಹರೀಶನ ಬಗ್ಗೆ ಮಾತಾಡೋದು ಇವೆಲ್ಲ ಬಿಟ್ಬಿಡ್ರಿ. ಇವೆಲ್ಲ ನಡೆಯೋದಿಲ್ಲ ಇಲ್ಲಿ. ಇನ್ನು ಮುಂದೆ ಸುಮ್ಮನೆ ಇದ್ರೆ ಸರಿ, ಇಲ್ಲ ನಮಗೂ ಬರುತ್ತೆ ಮಾತನಾಡೋದು, ಅರ್ಥ ಮಾಡ್ಕೊಳ್ರಿ. ಯಾರ್ಯಾರು ಮೊಬೈಲಿಂದ ಇಟ್ಕೊಂಡ್ಬಿಟ್ಟು 4 ಜನ ಒಬ್ಬರೇ ಸೇರೋದಿಲ್ಲ, ಸುಮಾರು ಜನ ಇದ್ದಾರೆ ಗಾಳಿಯ ಗುಂಡೊಡೆಯವರು, ಇವರೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಹರೀಶನ ಬಗ್ಗೆ ಸರಿ ಮಾತಾಡಿದರೆ ನಾವು ಕೂಡ ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಒಂದು ಗಂಗಮ್ಮನ ಪಾಳ್ಯ ರಸ್ತೆ ಅಂತ ಹೇಳ್ತಾರೆ. ಅದು ಕೂಡ ಬರೀ ಗಂಗಮ್ಮನ ಜನರಿಗೆ ಮಾತ್ರ ಸೀಮಿತನ ಅದು, ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಇರ್ತಕ್ಕಂಥ ಟಿಪ್ಪು ನಗರ ಆಗ್ಬೋದು, ಶ್ರೀರಾಮ್ ಗೌಂಡ್ ಆಗ್ಬೋದು, ಕಾದರ್ಲೇವ್ ಆಗ್ಬೋದು, ಇವ್ರಿಗೆಲ್ಲ ರಸ್ತೆ ಇಲ್ವೋ ಅದು ಬರೀ ಗಂಗಮ್ಮನಿಗೆ ಮಾತ್ರ ಸೀಮಿತನ. ಆಮೇಲೆ ಆ ಗಂಗಮ್ಮನ ಹೆಸರು ರಸ್ತೆ ಅಲ್ಲ, ಡಾಕ್ಟರ್ B.R. ಅಂಬೇಡ್ಕರ್ ರಸ್ತೆ. ಅದು ಸುಮಾರು ವರ್ಷಗಳ ಹೋರಾಟ ಇದೆ ನಮ್ಮದು. ಅಂಬೇಡ್ಕರ್ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕು. ಅದು ಎಷ್ಟು ಮಿಷನ್ ಇದೆಯೋ ಈಗಾಗಲೇ ಸರ್ಕಾರ ಲಕ್ಷದಲ್ಲಿ ಎಷ್ಟು ಮಿಷನ್ ಇದೆಯೋ ಅಷ್ಟು ಕ್ಲಿಯರಾಗಿ ಮಾಡಿಕೊಡ್ಬೇಕು. ನಮಗಂತೂ ಹೋರಾಟ ಇದೆ ನಮ್ಮದು. ಈಗಾಗಲೇ ದಲಿತ ಸಂಘಟನೆ ಮಿತ್ರರು ಕೂಡ ಇಲ್ಲೇ ಇದ್ದಾರೆ. ಅವರುಗಳು ಅರ್ಜಿ ಕೊಟ್ಟಿದ್ದಾರೆ, ಪುರಸಭೆಗೆ ಅರ್ಜಿ ಕೊಟ್ಟಿದ್ದಾರೆ. ಅನೇಕ ಹೋರಾಟಗಳು ಮಾಡಿದ್ದೀವಿ, ಅದು ಧರಣಿಗಳು ಮಾಡಿದ್ದೀವಿ. ಅಲ್ಲೇ ಮಾಧ್ಯಮ ಮಿತ್ರರು ಗೊತ್ತಿದೆ. ಇದು ಯಾವ ನಗರಸಭೆ ಯಾವುದೇ ಆದರೂ ಕೂಡ ಘೋಷಣೆ ಆದ ಸರ್ಕಾರದಿಂದ ಅದಕ್ಕೆ ಒಂದು ಎಲ್ಲ ಫಿಕ್ಸ್ ಮಾಡ್ತಾರೆ, ಜ್ಯೂರಿಸ್ಡಿಕ್ಷನ್ ಮಾಡ್ತಾರೆ. ಆ ಜ್ಯೂರಿಸ್ಡಿಕ್ಷನ್ ಮಾಡಿದ ಮೇಲೆ ಅದರೊಳಗೆ ಬರುವಂಥ ಯಾವುದೇ ರೆವಿನ್ಯೂ ಲ್ಯಾಂಡ್ ಇರಲಿ ಅಥವಾ ಖರಾಬ್ ಲ್ಯಾಂಡ್ ಇರಲಿ ಅಥವಾ ಸೈಟಿಗಳಿರಲಿ, ಏನೇ ಇರಲಿ, ಗ್ರಾಮ ಠಾಣ ಇರಲಿ, ಎಲ್ಲ ಪುರಸಭೆ ಸರಹದ್ದಿಗೆ ಸೇರೋಗುತ್ತೆ. ನಮ್ಮ ಪುರಸಭೆ ರಿಕಾರ್ಡಲ್ಲಿ ಕೆಲವರಿಲ್ಲ, ಕೆಲವರು ಅಲ್ಲಿ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಅಂಗಡಿಗವರು ಯಾರು ಇಲ್ಲ, ಯಾರು ಎಲ್ಲೋ ಬೇರೆ ಏರಿಯಾನಿಂದ ಬಂದು ಅವ್ರಿಗೆ ಚೂ ಬಿಟ್ಟಿರೋದು ಅಷ್ಟೇ. ಎಲ್ಲಿ 50 ಜನ ಇದ್ದಾರೆ ಆ ಏರಿಯಾ ಅವರ ಅಂಗಡಿ ಅವರು ಇದ್ದಾರಾ? ಅದೆಲ್ಲ ಸುಳ್ಳು. ಅವನ ಅಂಗಡಿ ಓನರ್ ಅಂದರೆ ಅವ್ನು ಬಾಡಿಗೆ ಹಾಕಿರೋದು. ಅವ್ನ ಪ್ರಾಪರ್ಟಿ ಓನರ್ ಯಾರಿದ್ದಾನೆ ಅವ್ನು ಕೂತಾಗ ಬಂದು ಹೇಳಿದಾರ ಮುನ್ಸ್ವಾಮಿ ಅವ್ರಿಗೆ? ಹೇಳಿಲ್ಲ. ಬಾಡಿಗೆ ಆಗಿರೋದು. ಒತ್ತುವರಿ ಮೇನ್ ಏನು ಗೊತ್ತಾ, 9 ಮೀಟ್ರ್ ಇದೆ ಪುರಸಭೆಯಲ್ಲಿ ದಾಖಲೆಯಲ್ಲಿ 9 ಮೀಟ್ರ್ ಇದೆ. ಆ 9 ಮೀಟ್ರ್ ಏನಿದೆ ಅಗಲೀಕರಣ. ಇವಾಗ ನೀವು ಹೇಳಿ, ಊರು ಇಷ್ಟು ಬೆಳೆದಿದೆ, ಅದು ನೆಸೆಸರಿ ಇದೆಯಾ? ಇಲ್ಲ. ರಸ್ತೆ ಮಾತ್ರ ಇಲ್ಲ. ನೀವು ನೋಡಿ, ನೀವು ಅಲ್ಲಿನಿಂದ ಅಲ್ಲಿ ನೋಡ್ಕೊಂಡು ಬರ್ರಿ. ಏನು ಹಳೆ ಕನ್ನಡ ಭವನ ಇದೆ ಅಲ್ಲಿನಿಂದ ಏನು ಅಂಬೇಡ್ಕರ್ ಸರ್ಕಲ್ KJN ಹೋಟ್ಲ್ ಇಲ್ಲಿವರೆಗೂ ಎಷ್ಟು ಚಿಕ್ಕ ರಸ್ತೆ ಇದೆ. ಆದ ನಂತರ ದೊಡ್ಡ ರೋಡ್ ಇದೆ. ಅದು ಉತ್ತರಿ ಏನನ್ನ ಮಾಡ್ಕೊಂಡಿದ್ರೆ ಅದು ಅಗಲೀಕರಣ ಮಾಡ್ತೀವಿ. ಮುನ್ರಾಜ್ ನೀವು ಒಂದು ಡೇಟ್ ಕೊಡಿ, ಎಲ್ಲೆಲ್ಲಿ
ಬೋಗಸ್ ಜಮೀನುಗಳು ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಮಾಡಿದರು ಅಂತೇಳಿ ಡಾಕ್ಯುಮೆಂಟ್ ಸಮೇತ ನೀವೊಂದು ಡೇಟ್ ಕೊಟ್ಟು ಇದೇ ನ್ಯಾಯಸ್ಥಾನ ಅಂಬೇಡ್ಕರ್ ಇರ್ತಕ್ಕಂಥ ಒಂದು ಸ್ಥಾನ ಇದು, ಇಲ್ಲಿಗೆ ನೀವು ಪತ್ರಿಕಾ ಮುಖಾಂತರ ಡೇಟ್ ಕೊಡಿ. ನೀವು ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ಅಕ್ರಮವಾಗಿ ಜಮೀನು ಸಂಪಾದನೆ ಮಾಡಿದ್ದೀರಾ, ಎಲ್ಲೆಲ್ಲಿ ಲೇಔಟ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಸೈಡ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳು ಮಾಡಿದ್ದೀರಾ, ಎಲ್ಲೆಲ್ಲಿ ಕ್ರಷರ್ಗಳು ಮಾಡಿದ್ದೀರಾ, ಅದನ್ನೆಲ್ಲ ದಾಖಲೆ ಸಮೇತ ನಾವು ತಗೊಂಡ್ಬರ್ತೀವಿ. ಈ ಒಂದು ಚಾಲೆಂಜ್ಗೆ ಪತ್ರಕರ್ತರ ಮುಖಾಂತರ ನೀವೇ ದಿನಾಂಕ ನಿಗದಿ ಮಾಡಿ ಅಲ್ಲಿಗೆ ನಾವು ಬರ್ತೀವಿ.